ನಮಸ್ಕಾರ. ದಿಸ್ ಲಾಗ್ ಫ್ರಮ್ ಮಿರಾಕಲ್ ಮಿರರ್ ಶಾಲಿನಿ ವೀಕೆಂಡ್ ಲಾಗ್. ಸೊ ವೀಕೆಂಡಲ್ಲಿ ನಾವು ಏನೆಲ್ಲ ಕಿತಾಪತಿ ಮಾಡ್ತೀವಿ, ಏನು ಎಂತು ಅಂತ ನೋಡೋಣ. ಸೊ ಎದ್ದಿದ್ದೆ 10 ಗಂಟೆ 10:30 11 ಗಂಟೆ ಆಗಿದೆ. ಸೊ ಎದ್ದವರು ಹೋಗಿ ಚಹಾ ಮತ್ತು ಪಪ್ಸ್ ತಿಂದು ಬಂದಾಗಿದೆ. ಇವಾಗ ನಮ್ಮ ಪಯಣ ಹೊರಟಿರೋದು ಎಲ್ಲಿಗೆ, ಏನು ಕಿತಾಪತಿ ಮಾಡೋಕ್ಕೆ ಅಂತ ನೋಡೋಣ ಬನ್ನಿ. ಈಗ ಎಲ್ಲ ಗ್ಯಾಂಗಲ್ಲೂ ಬೇಗ ರೆಡಿ ಆಗೋರು ಒಬ್ಬರಿದ್ರೆ, ಇನ್ನು ಕೆಲವರು ತುಂಬ ಕೆಲವರು ಟೈಮಿಂದ ಮೊದಲು ಬೇಗ ರೆಡಿ ಆಗಿರ್ತಾರೆ, ಕೆಲವರು ಆನ್ ಟೈಮಿಗೆ ರೆಡಿ ಆಗಿರ್ತಾರೆ. ಇನ್ನು ಕೆಲವರು ಇರ್ತಾರೆ ಯಾರು ರೆಡಿ ಆದ್ರೂ ಅವ್ರದ್ದು ರೆಡಿಯಾಗಿ ಮುಗಿಯಲ್ಲ, ಒಂದಲ್ಲ ಒಂದು ಹುಡುಕ್ತಾನೆ ಲೇಟ್ ಮಾಡಿ. ಅಂಥವ್ರಲ್ಲಿ ನಮ್ಮ ಗ್ಯಾಂಗಲ್ಲಿ ಒಬ್ಳಿದ್ದಾಳೆ, ತೋರಿಸ್ತೀನಿ ಬನ್ನಿ ಯಾರಂತ. ನೋಡಿ ಈಗಲೂ ಬೇಚಾಡ್ತಿದ್ದಾಳೆ ನೋಡಿ. ಅಂಥವ್ರಲ್ಲಿ ಲೇಟ್ ರೆಡಿ ಆಗೋದಂದ್ರೆ ಇವಳೆ ನೋಡಿ. ನೋಡಿ ಅಂಥವ್ರಲ್ಲಿ ಲೇಟ್ ರೆಡಿ ಆಗೋದು ಊರಿಗಿಂತ ಮೊದಲು ರೆಡಿ ಆಗೋರು ಒಬ್ರು ಇರ್ತಾರೆ, ಆನ್ ಟೈಮಿಗೆ ಒಬ್ಬರು ರೆಡಿ ಆಗೋರು ಇರ್ತಾರೆ, ಲೇಟ್ ರೆಡಿ ಆಗೋರು ಇರ್ತಾರೆ. ಸೊ ಊರಿಗಿಂತ ಮೊದಲು ರೆಡಿ ಆಗೋರು ಒಬ್ರು ಇದ್ದಾರೆ, ತೋರಿಸ್ತಾನೆ. ಆನ್ ಟೈಮಿಗೆ ರೆಡಿ ಆಗೋದು ನಾನು, ಲೇಟ್ ರೆಡಿ ಆಗೋದು ನೋಡಿದ್ರೆ ಇಲ್ಲಿ ಬರ್ತಿತ್ತಲ್ಲ ಈ ಹುಡುಗಿ ಲೇಟ್ ರೆಡಿ ಆಗೋದು. ಸೊ ಆನ್ ಟೈಮಿಗೆ ಅಲ್ಲ, ಊರಿಗಿಂತ ಮೊದಲು ರೆಡಿ ಆಗಿ ಕೂತಿರೋ ಒಬ್ಬನ ತೋರಿಸ್ತೀನಿ. ಎಷ್ಟು ಗರಾಮ್ ಆಗಿರ್ತಾರೆ ಅವರು. ಇವಾಗ ಹೋದ ತಕ್ಷಣ ಯಾವ ಸುಪ್ರಭಾತದಲ್ಲಿ ಬೈತಾರೆ ಅಂತ ನೋಡೋಣ ಬನ್ನಿ. ನೋಡಿ ಗೈಸ್, ಸೊ ಆ ಗರಾಮ್ ಹುಡುಗಿ ಊರ್ಕಿಂತ ಮೊದಲು ರೆಡಿಯಾಗಿ ನಿಂತಿರೋ ಹುಡುಗಿ ಯಾರು? ಇವಳು. ಬರ್ಲಿಕ್ಕಾಗಲ್ಲ, ಈಗ ಬಂದಾಳೆ. ಆಗ ವೆಯ್ಟ್ ಮಾಡ್ತಿದ್ದೀನಿ ಆಗದಿಂದ. ಟೈಮ್ ನೋಡು. ಅವಳಿಗೆ ಕನ್ನಡದಲ್ಲಿ ಬೈಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು, ಆದ್ರೂ ಬೈತಾ ಇದ್ದಾಳೆ. ಊರ್ಗಿಂತ ಮೊದಲು ರೆಡಿ, ಲಾಗೋಸ್ಕರ. ಊರ್ಗಿಂತ ಮೊದಲು ಇದು ಆನ್ ಟೈಮಿಗೆ ರೆಡಿ ಆಗಿದ್ದು ನಾನು. ಇನ್ನು ಲೇಟ್ ರೆಡಿ ಆಗೋರು ಬರ್ತಾ ಇದ್ದಾರೆ. ಪೀಸ್ ಉಂಡ. ಸೊ ನಾವು ಸಿಕ್ಕಿದ್ದು ವೀಕೆಂಡಲ್ಲಿ ಏನೆಲ್ಲ ಕಿತಾಪತಿ ಮಾಡ್ತೀವಿ, ಏನೆಲ್ಲ ದಬಾಕ್ತೀವಿ ಅಂತ ನೋಡೋಣ ಬನ್ನಿ. ಗೊತ್ತಾ, ನಾವು ಊರಲ್ಲೆಲ್ಲ ಇರುವಾಗ ಒಂದು ಗಾಡಿ ರಿಕ್ಷಾದವರಿಗೆ 5 ಕಿಲೋಮೀಟರ್ಗೆಲ್ಲ 100 ರೂಪಾಯಿ ಕೊಡೋಣ ಲಗೋ ಬಾಯಿ ಬಡ್ಕೊಳ್ತಾ ಇದ್ವಿ. ಇವಾಗ ಎಷ್ಟು ಪಾಶ್ ಆಗಿದ್ವಿ ಬೆಂಗಳೂರಿಗೆ ಬಂದು. ನೋಡಿ ಕ್ಯಾಬ್ ಮಾಡಿ 5 ಕಿಲೋಮೀಟ್ರಿಗೂ ಕ್ಯಾಬ್ ನಮಗೆ ಗೊತ್ತಾಯ್ತಾ. ಬಸ್ ಎಲ್ಲ ಫ್ರೀ ಟಿಕೆಟ್ ಮಾಡಿದ್ರು ಸಿದ್ದರಾಮಯ್ಯ, ಅದೆಲ್ಲ ಸಾಕಾಗಲ್ಲ ನಮ್ಗೆ ಗೊತ್ತಾಯ್ತಾ. ಸೊ ಕ್ಯಾಬ್ ಬೇಕಂದ್ರೆ ಪಾಶ್ ಕಾಣ್ಬೇಕಲ್ಲ ನಮಗೆ, ಅದಕ್ಕೆ ಕ್ಯಾಬ್ ಮಾಡಿ ಹೋಗುವ ಆಯ್ತಾ. ಪಂಡರ ಗೈಸ್, ಇವಾಗ ಎಂಟ್ರಿ ಕೊಟ್ಟಿದ್ದೀವಿ ಶಾಪಿಂಗ್ ಮಾಲಿಗೆ. ಅವಾಗಿಂದ ಇವ್ರುಗಳು ನೋಡೋದಾಯ್ತು, ಅದನ್ನು ತೆಗ್ದಲ್ಲೇ ಇಡೋದಾಯ್ತು, ತಗೊಳ್ಳೋದು ಕಾಣ್ತಿಲ್ಲ. ಈಗ ನೋಡಿ ಹೀಗೆ ನೋಡ್ತಾರೆ, ಆಮೇಲೆ ಸರಿ ಮುಂದಕ್ಕೆ ಹೋಗೋಣ ಅಷ್ಟೇ ಗೈಸ್. ನೋಡಿ ಸುಕುಂಡತ ಚೆನ್ನಾಗಿದೆಯಲ್ಲ, ಆಮೇಲೆ ಇಡೋದಲ್ಲೇ ಎಂತ ನೋಡಿ ಅಲ್ಲೇ ಇದೆ ಅಂತ ಹೇಳಿ ಅದಕ್ಕೆ ಬರ್ಲಿಕ್ಕೆ ಹೇಳಿದಾರ ಮಾರ್ಟಿಗೆ. ಚಿಕ್ಕಾರ್ಮದವಳು ಸಂತೆಲಿ ಸಿಗುತ್ತಂತೆ, ಮರ್ಯಾದೆ ತೆಗಿತಿದ್ದಾಳೆ ಗೈಸ್. ಪಿಕ್ಕಿ ಬ್ಯಾಂಕ್ ಗೈಸ್. ನಾನು ಇದರಲ್ಲೆಲ್ಲ ತುಂಬಿಸ್ಕೊಂಡು ಹೋಗೋದು. ಹೌದಾ, ಸ್ವಲ್ಪ ದೊಡ್ಡದಾಯ್ತು ಬ್ಯಾಗ್ ಅಲ್ಲ, ಕ್ಯಾರಿ ಮಾಡ್ಲಿಕ್ಕೆ ಕಷ್ಟ ಆಗಲ್ಲ. ಅಂತ ನೋಡ್ಬೇಕಾ? ಹಾಂ, ನಿಖಿತನ್ಗೆ ಗೈಸ್ ಈ ಪ್ಯಾಂಟ್ ಬೇಕಂತೆ. ಹಾಂ, ಹರಿದೋಗಿರೋ ಪ್ಯಾಂಟ್. ಅದಕ್ಕೆ ನಮ್ಮ ತುಳಸಿ ಹೇಳೋದು, ನಾನೇ ಹರಿದ್ಕೊಡ್ತೀನಿ ನಡಿ ಮನೆಗೆ ಒಂದು ಪ್ಯಾಂಟ್ ತಗೊಂಡು ಅಂತ. ತನಕ ಬಂದರೆ ಅವ್ರು ಹಂಗೆ ಹೇಳ್ತಾರೆ. ಹಾಂ, ಇವಳು ಹರಿದೋಗಿರೋ ಪ್ಯಾಂಟ್ ತಗೊಳಕ್ಕೆ ಅಂತ ಬಂದಾಳೆ. ಅದಕ್ಕೆ ಇವಳು ಹೇಳೋದು, ನಾನೇ ಹರ್ಕೊಡ್ತೀನಿ ನನಗೆ ದುಡ್ಡು ಕೊಡು ಅಂತ ಹೇಳೋಳು ಗೈಸ್. ಬರಲ್ಲ ಅಂತಿದ್ಲು, ನಾವೇನು ತೆಗೆದು ಗೊತ್ತಿಲ್ಲ, ನಮ್ಮ ಹುಡುಗಿ ತೆಗೆದ್ಲು ಲಾಸ್ಟಿಗೆ. ಸೊ ಗೈಸ್ ನೀವು ಸೆಲೆಕ್ಟ್ ಮಾಡಿ ಗೈಸ್, ವೀಡಿಯೋ ಹಾಕೋದು ಯಾವಾಗಲೂ, ಇಲ್ಲಿ ತಗೊಂಡಾಗೋದು ಯಾವಾಗಲೂ ನೀವು ಸೆಲೆಕ್ಟ್ ಮಾಡಬೇಕಂತ. ಫ್ರೆಂಡ್ಸ್ ಇವೆರಡರಲ್ಲಿ ಯಾವ್ದಾಗ್ಬೋದು ನೋಡಿ ಗೈಸ್. ಈ ಪ್ಯಾಂಟನ್ನು ಇವಳು ಹುಡುಕ್ತಿದ್ದಾಳೆ. ಇದೆ ಚೆನ್ನಾಗಿರೋ ಪ್ಯಾಂಟ್ ತಗೋ ನಿಖಿತ, ನಾನು ಹರಿದು ಕೊಡ್ತೇನೆ. ಹಾಂ ನೋಡಿ ದೇವರೇ ಎಂತ ಹೇಳಿದಾರಮ್ಮ. ಹಾಂ, ಅರ್ಧದ್ದು ಗೈಸ್. ನಮ್ಮ ಹುಡುಗಿ ತುಳಸಿ ಇಲ್ಲಾದ್ರೂ ಕಾಣ್ತಿದ್ದಾಳೆ ಇಲ್ಲಿ ಕ್ಯಾಮ್ರಾದಲ್ಲಿ ಹುಡುಕಿ, ನನಗಂತೂ ಕಾಣ್ತಿಲ್ಲ. ಹೌದು, ನಾವು ರೂಟ್ ಗೊತ್ತಿಲ್ಲ ಅಂದರೆ ಯಾರನ್ನ ಕೇಳಬೇಕು? ನಿಮ್ಗೆ ಇಲ್ಲೆಲ್ಲಾದರೂ ತುಳ್ಸ ಕಾಣ್ತಿದ್ರೆ ತುಳ್ಸ ಅಂತ ಹೇಳಿ. ಎಲ್ಲಿದ್ದಾಳೆ? ಹಾಂ ಅಲ್ಲಿದ್ದಾಳೆ, ಹೇಳಿ ತುಳ್ಸ ನಾವು ಇಲ್ಲಿದ್ದೀವಿ. ಹುಡುಕೋದು ನೋಡಿ ಆ ಹುಡುಗಿ, ಹುಡುಕೋದು ಕಾಲ್ ಮಾಡಿಲ್ಲ ಗೈಸ್. ನೋಡೋಣ ಗೈಸ್ ಎಲ್ಲಿದ್ದೀವಿ ಅಂತ. ಕಾಲ್ ಬಂತು, ಇಲ್ಲಿ ನೋಡ್ಬೇಕಂತ ಗೈಸ್. ಹುಡುಗಿಯರು ಪರ್ಚೇಸಿಗೆ ಬಂದರೆ ಲಿಮಿಟೇಷನ್ ಇಲ್ಲ ಮೇಡಮ್. ಸೈಜ್ ಎಷ್ಟು ಮೇಡಮ್ ಅಲ್ಲಿ ಗೈಸ್? ನೋಡಿ ಗೈಸ್ ಎಂಥ ಅವಸ್ಥೆ ಬಂದಿದೆ ಅಂದರೆ, ಇರೋದನ್ನೆಲ್ಲ ತುಂಬಿಸ್ಕೊಳ್ತಿದ್ದಾರೆ. ಇದರಲ್ಲಿ ಇಷ್ಟಕ್ಕೂ ತೊಗೊಂಡೋಗ್ತಾರಾ ಇಲ್ಲ 2 ಮಾತ್ರ ತೊಗೊಂಡೋಗ್ತಾರಾ ಅಂತ ಕಾದು ನೋಡಿ ಗೈಸ್. ಎಂತ ಗೊತ್ತಾ ಗೈಸ್, ಈಗ ನಾವು ತೊಗೊಳ್ತೀವೋ ಇಲ್ವೋ ಗೊತ್ತಿಲ್ಲ ಡ್ರೆಸ್ಗಳನ್ನ. ಸೊ ಟ್ರಯಲ್ ನೋಡೋದಕ್ಕೆ ಏನಾಗಬೇಕು, ಏನಂತೀನಿ ನಿಖಿತ?
ತಗೊಳ್ತೀವಲ್ಲ ಟ್ರಯಲ್ ನೋಡೋಕ್ಕೆ ಹೋಗ್ಬೇಕು. ಸೊ ಎಂತ ಗೊತ್ತಾ ಗೈಸ್, ನಮಗೆ ಯಾವ್ಯಾವ ಡ್ರೆಸ್ಸನ್ನ ಹಾಕೋ ಆಸೆ ಇರುತ್ತಲ್ವಾ, ಸೊ ತೊಗೊಳಕ್ಕಂತೂ ಇದಿರಲ್ಲ. ಸೊ ಅಟ್ಲೀಸ್ಟ್ ಹಾಕಿ ನೋಡೋಣ ಅಲ್ವಾ, ಏನಂತೀರಾ? ಹಿಂಗೆ ಕಾಣಿಸ್ತಿದ್ದೀವಿ ಗೊತ್ತಾ? ಎಂತ ಅದೇ ಮೇಲೆ ಶಾಪಿಂಗ್ ಹೋಗ್ತಿದ್ದೀವಿ. ಮೇಲೆ ಮೆಟ್ಲಿದೆ ಆಯ್ತಾ, ಅದ್ರಲ್ಲಿ ಐಫೈ ಯಾವ್ದ್ರಲ್ಲಿ ಹೋಗ್ತಿದ್ದೀವಿ? ಲಿಫ್ಟಲ್ಲಿ ಹೋಗ್ತಿದ್ದೀವಿ. ಹೇಳಿಲ್ಲ ಗೊತ್ತಾಯ್ತಾ? ಬಟ್ಟೆ ಪರ್ಚೇಸ್ ಆಯ್ತು. ಇವಾಗ ಪಾದರಕ್ಷೆಯ ಸೆಲೆಕ್ಷನ್. ಗೈಸ್ ಪಾದಕ್ಕೆಗಳು ನೋಡ್ತಿದ್ದಾರೆ. ಇನ್ನೊಬ್ಳು ಓದ್ಲು, ಈ ಮ್ಯಾಟಲ್ಲಿ ಒಬ್ರು ಕಳೆದೋಗುದು ಗೈಸ್. ಓ ಗೈಸ್ ಇಲ್ಲೇ ಇದ್ದಾಳೆ ನೋಡಿ, ಸೆಂಟ್ ಹಿಡ್ಕೊಂಡು ಓಡಾಡ್ತಾಳೆ. ಇಷ್ಟು ದೊಡ್ಡ ಮಟ್ಟಲ್ಲಿ ಸೆಂಟ್ ತಗೊಳ್ಳಿಕ್ಕೆ ಬಂದಿದೆ. ನಂದಲ್ಲಿ ಆಗಿದೆ ಶಾಪಿಂಗ್. ಬೆಳಗಾನ ಬಂದಿದ್ದೀವಿ, 2 ಅವರ್ ಆಯ್ತು, ಇನ್ನೂ ಇವ್ರದ್ದು ಪರ್ಚೇಸ್ ಮುಗ್ದಿಲ್ಲ ಗೈಸ್. ನಾನು ನೋಡಿ ಪಾಪದವಳು ಬರೀ ಹಿಂದೆ ತಿರುಗ್ತಿದ್ದೀನಿ, ಏನಂದ್ರೆ ಏನು ತಗೊಂಡೆ. ರಿಯಾಕ್ಷನ್ ನೋಡಿ ಕಮ್ಮಿಗಿಲ್ಲ ಅಕ್ಕ. ಇನ್ನೊಂದು ಅಕ್ಕ ಎಲ್ಲಿ ಹೋಗಿದ್ದಾಳೋ ಗೊತ್ತಿಲ್ಲ, ನಂಗಂತೂ ಸಾಕಾಯ್ತು. ತಲೆ ಗಿರ ತಿರುಗ್ತಂಟು ಗೈಸ್. ಇವ್ರದ್ದು ಕಾಟ ನೋಡೋದು, ತಗೊಳ್ಳೋದು, ಬರೋದು, ಯಾವ್ದಾದ್ರು ಬೇಕು ಅಂತ ನೋಡೋದು, ಅಲ್ಲೇ ಇಡೋದು, ಬರೋದು. ಗೈಸ್ ಕಣ್ಣು ಆಸೆ ಪಟ್ಟರೆ ಸಾಕಾಗಲ್ಲ ಗೈಸ್. ಪಾಕೆಟಲ್ಲಿ ಮನಿ ರೊಕ್ಕ ಇರ್ಬೇಕಲ್ಲ. ಹಾಳು ಮಾಡಿದ್ದು ನೋಡಿ ಇವಳಿ ಗೈಸ್, ಎಲ್ಲ ಹಾಳು ಮಾಡಿದ್ದು. ಹೇಳ್ತೀವ ಇಲ್ಲ ಗೊತ್ತಿಲ್ಲ, ಬಟ್ ಹಾಕಿ ಶೋಕಿ ಮಾಡೋಕೆ ಏನಾಗಬೇಕು ನೋಡಿ. ಹಾಂ ಗೈಸ್, ಇಲ್ಲ ಸ್ಕ್ರೀನ್ ತೆಗಿಲಿಲ್ಲ ಗೈಸ್. ನೋಡಿ ಹೆಂಗೆ ಕಾಣ್ತೀವಿ ಪೈಸಾ ಗೈಸ್. ಒಳ್ಳೆ ದೊಡ್ಡ ವಿಶೇಷ ಅಲ್ಲ, ಈ ಬಿಲ್ಲಿಂಗಿಗೆ ಬರುವಾಗ ಆಗೋದು ನಮಗೆ ದೊಡ್ಡ ತಲೆನೋವು. ಯಾಕಂದರೆ ಇರೋ ದುಡ್ಡೆಲ್ಲ ಖಾಲಿ ಆಗೋದಿಲ್ಲೇ ಅಲ್ವಾ. ಸೊ ಬಿಲ್ಲಿಂಗ್ ಮಾಡ್ಕೊಂಬರೋಣ, ಎಷ್ಟಾಗುತ್ತೆ ನೋಡೋಣ. ಇದು ಸ್ವಾವಲಂಬಿ ಜೀವನ ಅಂದರೆ ನಮ್ಮ ನ್ಯೂನ್ಯತೆಯೇ ನಮ್ಮ ದೋಷ ಅಂತ ಅಂದ್ಕೊಂಡು ಬದುಕೋ ಬದಲು ಅದರಲ್ಲೂ ನಾವು ಏನು ಸಾಧಿಸ್ಬೋದು, ಹೇಗೆ ದುಡಿಬೋದು, ಹೇಗೆ ಸಂಪಾದಿಸ್ಬೋದು, ಹೇಗೆ ನಮ್ಮ ಜೀವನನ ನಡೆಸ್ಬೋದು ಅನ್ನೋದನ್ನ ಇಂಥವ್ರನ್ನೆಲ್ಲ ನೋಡಿ ಅವಾಗವಾಗ ಕಲಿತಾ ಇರಬೇಕು. ಅದೇ ಜೀವನ. ಖಾಲಿ ಎಲ್ಲ ಖಾಲಿ ಗೈಸ್. 2500, 2000, 1100 ಖಾಲಿ ಗೈಸ್, ಎಲ್ಲ ಖಾಲಿ. ಒಂದ್ಸಲ ಒಳಗೆ ಹೋಗಿದ್ದು ಎಷ್ಟು ಮಿನಿಮಮ್ ಒಂದು ಗಂಟೆಗೇನೋ ಒಳಗೋದವರು 4 ಗಂಟೆಗೆ ಹೊರಗೆ ಬರ್ತಿದ್ವಿ ಅಂದರೆ ಯಾವ ಥರ ಪರ್ಚೇಸಿಂಗ್ ನಮ್ದು. ಹೇಳ್ತಿದ್ದೀನಿ ಹೋಗು ಅಂತ ಬರ್ತಾನೂ ಇಲ್ಲ ಗೈಸ್. ಈಗ ಕೊನೆಕ್ಷನ್ದಲ್ಲಿ ನಾವು ಪೇ ಮಾಡೋ ಜಾಗಕ್ಕೆ ಹೋಗಿದ್ದೀವಿ, ಕೊನೆಕ್ಷನ್ದಲ್ಲಿ ಹೋಗಿ ಅವಳು ಮತ್ತೆ ಇನ್ನೊಂದು ಡ್ರೆಸ್ ತಗೊಂಬಂದಿದ್ದು ಅವಳೇ ಆಯ್ತು. ಇವಳೇ ಲೇಟ್ ಮಾಡಿ ಕರ್ಕೊಂಬಂದಿದ್ದೀವಳೆ, ಖರ್ಚು ಮಾಡಿದ್ದೀವಳೆ, ಲೇಟ್ ಮಾಡಿದ್ದೀವಳೆ ಗೈಸ್. ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ? ಬ್ಯಾಗ್ ಹಿಡ್ಕೊಳ್ಳಿ ಅಂದರೆ ಗೊಳ ಅಂತ ಅಳೋ ಮಕ್ಕಳು, ಮತ್ತು ನನ್ನ ಸ್ಟೈಲ್ ಹಾಳಾಗುತ್ತೆ ಅನ್ನೋ ಮಕ್ಕಳು ಬೆಂಗಳೂರಿಗೆ ಬಂದು ಕೈ ಚೀಲ ಹಿಡ್ಕೊಂಡು ಹೋಗೋ ರೇಂಜಿಗೆ ಬಂದಿದ್ದಾರೆ ನೋಡಿ. ದಟ್ ಈಸ್ ಬ್ಯಾಂಗ್ಳೂರ್ ಗಾಯ್ಸ್. ನಮ್ಮ ಹುಡುಗಿಯರಿಗೆ ಈ ಬೆಂಗಳೂರು ಏನೇನು ಕಲಿಸ್ತು ಅಂತ ಕೇಳೋಣ. ಬನ್ನಿ ನಿಖಿತಾ, ನಿಂಗೆ ಬೆಂಗಳೂರು ಏನೆಲ್ಲ ಕಲಿಸ್ತು ಹೇಳು. ಆಮೇಲೆ ಅಷ್ಟೇನಾ? ಆಮೇಲೆ ಮನೆದು ವ್ಯಾಲ್ಯೂ ಗೊತ್ತಾಯ್ತು. ಹೌದಾ? ಎಸ್. ನಾವೇ ಅಡುಗೆ ಮಾಡಬೇಕು, ನಾವೇ ಬಟ್ಟೆ ವಾಶ್ ಮಾಡ್ಕೊಳ್ಬೇಕು. ಓಕೆ, ಎಲ್ಲ ಕಲಿಸ್ತಾ ಬೆಂಗಳೂರು. ಹಾಗೆ ನಿನಗೇನು ಕಲಿಸ್ತು ಬೆಂಗಳೂರು? ಎಲ್ಲ ಕಲಿಸ್ತು. ಹೆಂಗಿರ್ಬೇಕು, ಹಾಂ, ಟ್ರಾಫಿಕಲ್ಲಿ ಹೆಂಗಿರ್ಬೇಕು, ಜೀವನದಲ್ಲಿ ಹೆಂಗಿರ್ಬೇಕು, ಆಮೇಲೆ ಎಲ್ಲ ಕಲಿಸ್ತು. ಜೀವನ ಟ್ರಾಫಿಕಲ್ಲಿ ಹೇಗಿರ್ಬೇಕಂತ. ವಾಟ್ ಮೋಟಿವೇಶನ್. ಹೊಡಿರಿ ಚಪ್ಪಾಳೆ ಗೈಸ್. ಮಿಲ್ಕ್ ಶೇಕ್ ಕುಡಿತಾ ಮಾತಾಡೋಣ ಬನ್ನಿ. ಸೊ ಗೈಸ್, ಈ ಬೆಂಗಳೂರು ಎಂಬ ಜೀವನದಲ್ಲಿ ಬೆಂದು ಹುಗ್ಗಿ ಹೋಗಿ ನಮ್ಮ ಬ್ಲಡ್ ಕಮ್ಮಿಯಾಗಿ ರಕ್ತ ತೊಯ್ದು ಕೆಲಸ ಮಾಡೋದು ಅಂತ ಹೇಳ್ತಾರಲ್ಲ, ಹಂಗೆ ಅಂತ ರಕ್ತ ಸುರಿಸಿ ಕೆಲಸ ಮಾಡೋದು ಮಾಡಿ ಬ್ಲಡ್ ಎಲ್ಲ ಖಾಲಿಯಾಗಿ ಇವಾಗ ನಾವು ಕುಡಿತಿರೋ ಜ್ಯೂಸ್ ಬಂದು ಪೊಮಗ್ರೆನೇಟ್. ಸೊ ಇಮ್ಯುನಿಟಿ ಎಂಥದ್ದು ಇಲ್ಲ. ಬಿಸಿರಾಗಿ ಮುದ್ದೆ ಡೋಲೋ 65 ಮಾತ್ರ ಏನಂತಾರೆ ನಮಗೆ. ಈಗ ಪೊಮಗ್ರೆನೇಟ್ ಜ್ಯೂಸ್ 4 ಜನಕ್ಕೆ ರಕ್ತ ಹೀನತೆ ಆಗಿದೆ. ಈಗ ಜ್ಯೂಸ್ ಕುಡಿದು ನಮ್ಮ ಎನರ್ಜಿನ ಬೂಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ ಏನೇನು ಅಂತ ನೋಡೋಣ. ಹಾಗೆ ನಮ್ಮ ಮೋಟಿವೇಶನ್ಗಳನ್ನ ನಮ್ಮ ಹುಡುಗಿಯರ್ಗಿಂತ ನೀವು ತಿಳ್ಕೊಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಫಾಲೋ ಶೇರ್ ಮಾಡ್ತಾನೆ ಇರಿ. ಹಾಗೂ ವಾಚ್ ದ ಮೈ ವಿಡಿಯೋಸ್. ಈ ಮಿಡಲ್ ಕ್ಲಾಸ್ ಅವರ ಕನಸು ಏನಂದರೆ ಚಿಕ್ಕದಾದ ಮನೆ, ಚೊಕ್ಕದಾದ ಸಂಸಾರ, ಚೌಕಟ್ಟು ಜೀವನ, ಇರೋಕ್ಕೊಂದು ಸೂರು, ಹೊಟ್ಟೆಗೆ 3 ಹೊತ್ತು ಕೂಳು, ಮಾನ ಮುಚ್ಚಕ್ಕೊಂದು ತುಂಡು ಬಟ್ಟೆ, ಇಷ್ಟೇ ಜೀವನ. ಹೆಂಗಾಗಿದೆ ನಮ್ಮ ಪಾಡ್ ನೋಡಿ. ವಿಶಾಲ್ ಮ್ಯಾಟಿಗೆ ಹೋದ್ವಿ, ಮತ್ತೆ ಬಂದ್ವಿ ರೂಮಿಗೆ, ಮತ್ತೆ ರೂಮಿಂದ ಹೊರಟ್ವಿ ಎಲ್ಲಿಗೆ? ಈಗ ಅಲ್ಲಿನಂದು ಪೇರೆಂಟ್ಸ್ ಬಂದಿದ್ದಾರೆ ಅಲ್ಲಿನ ನೋಡಲಿಕ್ಕೆ ಅಂತ. ಸೊ ನೋಡಿ ಮಾತಾಡಿಸಿ ಎಲ್ಲ ಆಯಿತು. ನೋಡಿ ಅಲ್ಲಿಂದೆ ನೋಡಿ ಮಾತಾಡಿಸಿ ಎಲ್ಲ ಆಯಿತು. ಇವಾಗ ಅವ್ರನ್ನ ಬೆಂಗಳೂರಲ್ಲಿ ಸ್ವಲ್ಪ ಪ್ಲೇಸ್ ಮೆಟ್ರೋ ಸ್ಟೇಷನ್ದು ಅನುಭವ ಮಾಡಿಸಿ
ಮೆಟ್ರೋದಿಂದ ಅವ್ರನ್ನ ಲಾಲ್ಬಾಗಿಗೆ ಕರ್ಕೊಂಡು ಹೋಗಿ ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೀತಿದೆ. ಸೊ ಅದನ್ನು ತೋರಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಮತ್ತೆ ಎಲ್ಲಿಗೆ ಹೋಗ್ತೀವಿ ಏನು ಎಂತು ಅಂತ ನೋಡೋಣ. ಇವತ್ತು ಬಲಿ ಬರೋದಾಯಿತು, ಸಿಕ್ಕಿದ್ದು ಒಂದಿನ ವೀಕ್ ಆಫ್. ಆ ವೀಕ್ ಆಫಲ್ಲಿ ನಾವು ಏನೆಲ್ಲ ಕಿತಾಪತಿ ಮಾಡ್ತಿದ್ದೀವಿ ಏನೆಂತು ನಂಗಂದು ಫುಲ್ ಟಯರ್ಡ್ ಆಗಿದೆ. ಸೊ ನೋಡೋಣ ಬನ್ನಿ. ವಿ ಎಂಟರ್ಡ್ ಮೆಟ್ರೋ ಸ್ಟೇಷನ್. ಸೊ ಅಲ್ಲಿ ನನ್ನ ಪೇರೆಂಟ್ಸ್ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಮೆಟ್ರೋ ಜರ್ನಿದು ಅಂತ ನೋಡೋಣ ಬನ್ನಿ. ಪೇರೆಂಟ್ಸ್ ಅವರಿಗೆ ಅವರ ಮಕ್ಕಳಿಂದ ಸಿಗೋ ಚಿಕ್ಕ ಚಿಕ್ಕ ಖುಷಿ ಇದೆಯಲ್ಲ, ಅದು ನಾವು ಅವ್ರಿಗೆ ಕೊಡೋ ಖುಷಿನ ಅವ್ರದ್ದು ನೋಡೋಕ್ಕೂ ಎಷ್ಟು ಖುಷಿ ಆಗುತ್ತೆ. ಅದ್ರ ಜೊತೆನೆ ಅವ್ರು ಕೊಡೋ ಖುಷಿ ನೋಡಿ ನಾವು ಖುಷಿ ಪಡೋದಿದೆಯಲ್ಲ. ಲೆಟ್ಸ್ ಸಿ ಹೌ ಇಟ್ ಫೀಲ್ಸ್. ಅಲ್ಲಿ ಅವರ ಅಮ್ಮನಿಗೆ ಹೇಳಿಕೊಡೋದು ಹೇಗೆ ಹೇಗೆ ಬರಬೇಕು ಏನಿತ್ತು ಅಲ್ಲಿ ನನಗೆ ಆಂಟಿ ಹೇಗೆ ಅನ್ನಿಸ್ತು ನಿಮಗೆ? ಬಂದದ್ದು ಹೇಗೆ ಅನ್ನಿಸ್ತು ನಿಮಗೆ? ಎಷ್ಟು ಖುಷಿ ಐತೆ, ಹೇಗೆ ಅನ್ನಿಸ್ತದ? ಹಾಂ ಹೇಳಿ, ಖುಷி ಅಣ್ಣ. நூறு கோவில் தேவையில்லை தாயும் தந்தையும் போதுமே ஊரில் உள்ள ಏನಂದರೆ ಈ ಥರ ಅಮ್ಮಂದಿರದು ಚಿಕ್ಕ ಚಿಕ್ಕ ಖುಷಿ ಕಾಣಲಿಕ್ಕೆ ಎಷ್ಟು ಖುಷಿ ಆಗುತ್ತೆ. ಮೆಟ್ರೋ ಸ್ಟೇಷನ್, ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಅಂತ ಫುಲ್ಲು ಜನ ರಶ್ ಗೈಸ್. ಫ್ಲವರ್ ಶೋ ನೋಡೋಕೆ ಅಷ್ಟು ಜನ ಅಂದರೆ ಎಷ್ಟು ಜನ ಅಂದರೆ ಓ ಮೈ ಗಾಡ್, ಹೇಳಕ್ಕಾಗ್ದಿರೋಷ್ಟು ಕಾಲಿಡೋಕ್ಕೂ ಜಾಗ ಇಲ್ಲ. ಇನ್ನು ಅದ್ರೊಳಗೆ ಹೆಂಗೆ ಕಾಲಿಡೋಕ್ಕಾಗುತ್ತೆ ನೋಡೋಣ. ಗೈಸ್ ವಿ ಎಂಟರ್ಡ್ ಗೈಸ್. ಹಾಂ ಭಾಗ್ಯ ಸೂಪರ್. ಅಲ್ಲಿಲ್ಲ ವಾ ಗೈಸ್ ನೋಡಿ ನವ ಜೋಡಿಲು ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ನಡೆಯುವ ಹೀಗೆ ಎಂದು. ಇಲ್ಲಿ ನೋಡಿ ಅದ್ರ ನಡುವಿಗೆ ಮಗಳು. ಅಯ್ಯೋ ಗೈಸ್, ಈ ಫ್ಯಾಮಿಲಿ ನೋಡೋಕ್ಕೆ ಖುಷಿ ಆಗುತ್ತೆ. ನಾವು ಅಲ್ಲಿನೇ ನಮಗೆ ಖುಷಿ, ಇನ್ನು ಫ್ಯಾಮಿಲಿ ಅವ್ರಿಗಿನ್ನೂ ಖುಷಿ. ನೋಡಿ ಗಾಯ್ಸ್ ಎಂಥ ಕಲೆ ಗಾಯ್ಸ್. ನೋಡಿ ಗಾಯ್ಸ್, ಲಾಲ್ಬಾಗಿಗೆ 3 ಸಲ ಬಂದರೂ ಇದು ನೋಡೇ ಇರಲಿಲ್ಲ ಗೈಸ್. ನೋಡಿ ಗೈಸ್, ಯಾವ ಎಂಥ ಪ್ರತಿಭೆ ಗಾಯ್ಸ್. ಸುಮ್ಮನೆ ಹೋದ್ರೆ ಆಗಲ್ಲ ಗೊತ್ತಾಯ್ತಾ, ನುಗ್ಕೊಂಡು ಹೋಗ್ತಿರ್ಬೇಕು. ಸೊ ಇಲ್ಲಿ ಯಾರು ಹೀರೋ ಹೋಗೋಕ್ಕಾಗಲ್ಲ, ನಮಗೆ ನಾವೇ ಹೀರೋ ಹೋಗ್ಬೇಕು ಅನ್ನತ್ತಾರೆ. ಇಲ್ಲಿ ಯಾರು ನಿನಗೆ ದಾರಿ ಬಿಡ್ಕೊಡಲ್ಲ, ನಾವೇ ದಾರಿ ಮಾಡ್ಕೊಂಡು ಹೋಗ್ಬೇಕು ಅಲ್ವಾ. ಕಲರ್ಫುಲ್ ಗಾಜ್ ಹೌಸ್ಗೆ ಸ್ವಾಗತ ಸುಸ್ವಾಗತ. ಗಾಯ್ಸ್ ಎಷ್ಟು ನಯ ನಾಜುಕಿಂದ ಮಾಡಿದ್ದಾರೆ ನೋಡಿ. ಕೊಡ್ರಿ ಇವ್ರಿಗೊಂದು ಚಪ್ಪಾಳೆ, ಹೊಡಿರಿ ಹೊಡಿರಿ. ಸಾಮ್ರಾಜ್ಯದ ಎಲ್ಲ ಮನೆತನಗಳು, ಅಲ್ಲಿಯ ಒಡೆಯರು, ದ ಥೀಮ್ ಆಫ್ ಗಂಗಾ ಸಾಮ್ರಾಜ್ಯ ಗಾಯ್ಸ್. ನೋಡಿ ಕತ್ಲಾಯ್ತು ಗಾಯ್ಸ್, ಏನು ನೋಡೋಕ್ಕಾಗ್ತಿಲ್ಲ. ನಮ್ಮ ಡಾಗೇಶ್ ಬಾಯಿಗಳಿದ್ದಾರೆ. ಹಾಯ್ ಹಾಯ್ ಮಾಡಿ. ಹಾಯ್ ಅಲೀನಾ. ಹಾಯ್ ಅಲೀನಾ ಬೋಲ್ದಾತ, ಅಲೀನಾ ಬೋಲ್ದಾತ ಚೇ. ಹಾಯ್ ಡಾಗೇಶ್ ಬಾಯ್ಸ್, ಒಂದು ಹಾಯ್ ಹೇಳಿ. ನಿಮ್ದೇನು ಸಾಮ್ರಾಜ್ಯ ಇಲ್ಲೇ ಆಗಿದೆ? ಅಲ್ಲಿ ಗಂಗರ ಸಾಮ್ರಾಜ್ಯ, ಇಲ್ಲಿ ಡಾಗೇಶ್ ಬಾಯ್ಸ್ ಸಾಮ್ರಾಜ್ಯ ಗಾಯ್ಸ್. ನಿಮ್ ಫ್ರೀ ಬಂದಿದ್ದಲ್ಲ, ಇದು ಮೋಸ. ನಮಗೆ 100 ರೂಪಾಯಿ ಕೊಟ್ಟು ಬಂದಿದ್ದು. ಹಿಂಗೆಲ್ಲ ಮಾಡ್ತಾರೆ ಹೇಳಿ ಡಾಗೇಶ್ ಬಾಯ್ಸ್. ಭಾರತ ದೇಶದ ರಾಜರಾರು ಇವನ ಮುಂದೆ ನಿಲ್ಲದಾದರು, ಚಕ್ರವರ್ತಿ ಎಂದು ಒತ್ತಿ ಕಪ್ಪ ಕಾಣಿಕೆ ತಂದು ಕೊಟ್ಟರು. ಕನ್ನಡ ಜನರೇ ಕನ್ನಡ ನಾಡಿನ ಕಥೆಯನ್ನು, ಕನ್ನಡ ನಾಡನ್ನು ಹೋರಾಡಿ ಮಡಿದ ವೀರಗಂಗರ ಅಲೀನಾ ಥ್ಯಾಂಕ್ ಯು. ಅಲೀನಾ ಥ್ಯಾಂಕ್ ಯು. ಲಾಲ್ಬಾಗ್ ಎಲ್ಲ ತಿರುಗಿ ಆಯಿತು. ಈಗ ನೈಟ್ ಔಟ್ ವಾಕ್ ಆಗ್ತಿದೆ ಗೈಸ್. ನಮ್ಮದು ಮೆಟ್ರೋ ಸ್ಟೇಷನ್ಗಾಗಿ ಹುಡುಕಾಟ ನಡೆಯುತ್ತಿದೆ ನಮ್ಮದು ಅಷ್ಟೇ. ಸೊ ಎಲ್ಲಿದೆ ಮೆಟ್ರೋ ಸ್ಟೇಷನ್ ಗೊತ್ತಿಲ್ಲ, ನಡೀತಾನೇ ಇದ್ದೀವಿ ಗೈಸ್.
ನನಗೆ ಭಯ ಇಲ್ಲ, ಬೆಂಗಳೂರಲ್ಲಿ ಓಡಾಡೋದಕ್ಕೆ ಭಯ ಏನಿಲ್ಲ. ಬಟ್ ಎಲ್ಲ ಪ್ಲೇಸು ಒಂದೇ ಥರ ಕಾಣುತ್ತೆ, ನಡೀತಾನೇ ಇರಬೇಕು. ಅದೊಂದು ಬಿಟ್ಟರೆ ಹೆಂಗಾದ್ರೂ ಮನೆಗೆ ಹೋಗಿ ತಲುಪಿದೆ ಅನ್ನೋದು ನಂಬಿಕೆ ಇದೆ. ತಲುಪಿಸ್ತೀನಿ ಅಲ್ಲಿ, ನಾನು ಡೋಂಟ್ ವರಿ. ನೀನು ನನ್ನ ಮನೆಗಲ್ಲ, ನಾನು ಮನೆಗೆ ರೀಚ್ ಮಾಡಿಸ್ತೀನಿ. ಮನೆಗೆ ಕರ್ಕೊಂಡೋಗಿಲ್ಲ ಅಂದರೆ ಈ ಲಾಗ್ ಹೆಂಗಾಗುತ್ತಾ, ಮನೆಗೆ ಕರ್ಕೊಂಡೋಗಿ ಈ ಲಾಗ್ ಕಂಟಿನ್ಯೂ ಮಾಡೋಣ. ಓಕೆ, ಬಿಡಬೇಕು, ಬಸ್ ಹತ್ತಿಬೇಕು, ನೆಕ್ಸ್ಟ್ ನಮಗೆ ರೂಮಿಗೆ ಹೋಗ್ಬೇಕು, ಹೌದು, ಫ್ರಮ್ ತೊಳಿಬೇಕು, ಸ್ನಾನ ಮಾಡಬೇಕು, ಮಲಗಬೇಕು, ಊಟ ಇಡಬೇಕು, ತಿನ್ನಬೇಕು. ಯಾಕಂದ್ರೆ ಗೈಸ್ ನಾಳೆ ಸೆಕೆಂಡ್ ಶಿಫ್ಟ್ ಡ್ಯೂಟಿ, ಭಾನುವಾರನೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಗೈಸ್. ಸಿಕ್ಕಲೇ ಇಲ್ಲ, ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಗೈಸ್. ಎಲ್ಲರಿಗೂ 80 ವರ್ಷ ಸ್ವಾತಂತ್ರ್ಯ ಸಿಕ್ಕಿಲ್ಲ, ನಮಗೆ ಸಿಕ್ಕಿಲ್ಲ. ಸಂಡೇ ಡ್ಯೂಟಿ ಗೈಸ್, ಡ್ಯೂಟಿ. ಸೊ ಡ್ಯೂಟಿಗೆ ಹೋಗ್ಬೇಕು ಗೈಸ್, ಮೇನ್ ಡ್ಯೂಟಿಗೆ ಹೋಗ್ಬೇಕು. ಅದಕ್ಕೋಸ್ಕರ ಆದರೂ ಇವತ್ತು ಸಿಕ್ಕಿದ್ದು ವೀಕ್ ಎಂಡಲ್ಲಿ ಒಂದು ದಿನ ರಜೆ, ಎಂಜಾಯ್ ಮಾಡೋಣ. ಲೈಫ್ ಏಜ್ ಇರೋ ತನಕ ಮಾತ್ರ ನಮಗೆ ಎಂಜಾಯ್ ಮಾಡೋಕ್ಕಾಗೋದು, ಏಜ್ ಆದ್ಮೇಲೆ ಮಾಡೋಕ್ಕಾಗಲ್ಲ. ದುಡ್ಕಿಂತನೂ ಇಂಪಾರ್ಟೆಂಟ್ ಏಜ್ ಆಗು, ಏಜ್ ಏನಂತ ಸಾಧಿಸ್ಬಿಟ್ಟು ರೇ. ಫೈನಲಿ ಗೈಸ್, ನಾವು ಆಫ್ಟರ್ 3 ಕಿಲೋಮೀಟರಿಂದ 3 to 4 ಕಿಲೋಮೀಟರ್ ನಡೆದು ಬಂದದ್ರಿಂದ ನಾವು ಮೆಟ್ರೋ ಸ್ಟೇಷನ್ ಹತ್ರ ರೀಚ್ ಆಗ್ಲಿಕ್ಕೆ ಆದ್ವಿ. ಫೈನಲಿ ಸಾಧಿಸ್ಬಿಟ್ವಿ, ನೋಡಿದ್ರೆ ಭಾಗ್ಯ 3 ಫೈನಲಿ ಸಾಧಿಸ್ಬಿಟ್ವಿ. ಆಫ್ಟರ್ 3 to 4 ಕಿಲೋಮೀಟರ್ ನಡೆದ ಮೇಲೆ ನಮಗೆ ಮೆಟ್ರೋ ಸ್ಟೇಷನ್ ಸಿಕ್ತು ಗೈಸ್. ಫೈನಲಿ ಹೋಗೋಣ. ಫೈನಲಿ ವಿ ರೀಚ್ ಮೆಜೆಸ್ಟಿಕ್. ಬಸ್ಗಳನ್ನ ನೋಡಿದ್ರೆ ಊರಿಗೆ ಹೋಗೋಣ ಅನಿಸ್ತಿದೆ ಗೈಸ್. ಎಂತ ಮಾಡೋದು, ರಜೆ ಇಲ್ಲ, ಹಂಗೆ ಹತ್ತು ಹೋಗ್ಬಿಡೋಣ ಅನಿಸ್ತಿದೆ ಬಸ್. ಹೋಗೋಣ ಅನಿಸ್ತಿದೆ, ಎಂತ ಮಾಡೋದು ಗೈಸ್. ಆದರೆ ರಜೆ ಇಲ್ಲ ಅಲ್ಲ, ಅದಕ್ಕೋಸ್ಕರ ಇವರನ್ನು ಬಿಟ್ಟು ಹೋಗುವ ಅಂತ. ಆಂಟಿ ಹೇಗೆ ಅನ್ನಿಸ್ತು ಇವತ್ತು? ಚೆನ್ನಾಗಿ ಅನ್ನಿಸ್ತಾ? ಸೂಪರ್ ಇತ್ತಾ? ಖುಷಿ ಆಯ್ತಾ? 3ರಿಂದ 4 ಕಿಲೋಮೀಟರ್ ನಡೆದ್ರಲ್ಲ, ಸುಸ್ತಾಗ್ಲಿಲ್ಲ? ಇಲ್ಲ, ಮಗಳು ನೋಡಿ ಎಲ್ಲ ಹೋಯ್ತಾ? ಖುಷಿ ನಮಗೂ ಆಯ್ತಲ್ಲ. ಹಾಂ, ಖುಷಿ ಆಯ್ತು, ಖುಷಿ ಆಯ್ತು, ನಮ್ಗೆ ಫುಲ್ ಖುಷಿ ಆಯಿತು. ಅಲ್ಲಿ ನನಗೆ ಎಷ್ಟು ಖುಷಿ ಆಯಿತು ನಡೆದದ್ದು ನನಗೆ. ಅವ ನನ್ನ ಕಾಲೆಲ್ಲ ನೋವು ಬಿಟ್ಟು ನೆಕ್ಸ್ಟ್ ಮನಸ್ಸು ಊಟ ಮಾಡಿ ಹೋಗೋದು. ಓಕೆ, ನೋಡಿ ಒಂದಿನ ರಜೆ ಸಿಕ್ಕರೆ ಯಾರು ಆಪಟ್ಟಿಗೆ ಹಾರಾಡ್ತೀವಿ ನಾವೆಲ್ಲ. ಅಲ್ಲಿ ಮಳೆ ಇಲ್ಲ, ಹೇಗಿರ್ತದಲ್ಲ. ಊರಿಗೆ ಹೋಗೋದಿದ್ದಾರೆ ನೋಡಿ ಪಾಪ, ಕಡೆ ಎಲ್ಲ ಕಳೆದು ಅಮ್ಮನ್ನ ಬಸ್ ಹತ್ಸೋಣ. ಬಸ್ಸಿ ನಾವು ನಮ್ಮ ರೂಮಿನ ಕಡೆಗೆ. ನಮ್ಮ ಇವ್ರ ಜೊತೆ ನಮ್ಮ ಭಾಗ್ಯನ ತಪ್ಪಿಸ್ಕೊಂಡಿದ್ದಾಳೆ. ಭಾಗ್ಯ ಕರೀರಿ. ಬಾಯ್ 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 ಗೈಸ್. ಈ ಹುಡುಗಿನ ಹೋಗ್ತಾಳಂತ. ಏ ಬಾರ ಇಳಿಯಾ ಭಾಗ್ಯ. ಬಾಯ್, ನಾ ಹೋಗ್ತಿದ್ದೀನಿ. ಬಾಯ್. ಹೋಗು ಹೋಗು. ಅಳೋದು ನೋಡಿ ಗೈಸ್, ಹುಡುಗಿ ಅಪ್ಪ ಅಮ್ಮನ ಕಳಿಸಿ ಅಳೋದು. ಅಯ್ಯೋ ಅಯ್ಯೋ ಅಲ್ಲಿನ ಅಳ್ಬಿಡು ಅಲ್ಲಿನ. ನಾವು 2-3 ತಿಂಗಳು ಅಷ್ಟೇ, ಆಮೇಲೆ ಹೋಗುದೆ. ಅಯ್ಯೋ ಗೈಸ್, ಎಷ್ಟು ಇಮೋಷ್ನಲ್ ಆಗಿದ್ದಾಳೆ ನೋಡಿ, ಕಣ್ಣಲ್ಲಿದ್ದಾರೆ. ಗೈಸ್ ನೋಡಿ, ಇದ್ದಾಗ ಬೆಲೆ ಗೊತ್ತಾಗಲ್ಲ. ಇದ್ದಾಗ ನಾಯಿ ಬೈದಂಗೆ ಬೈತಿದ್ರು, ಇವಾಗ ನೋಡಿ ಗೊಳ ಅಂತ ಅಳ್ತಿದ್ದಾರೆ. ಇಷ್ಟೇ ಗೊತ್ತಾಯ್ತಲ್ಲ, ಅದಕ್ಕೆ ಪೇರೆಂಟ್ಸ್ ಇರುವಾಗ ಬೆಲೆ ಕೊಡಿ, ಹೋದ್ಮೇಲೆ ಸಫರ್ ಪಡಬೇಡಿ ಅಂತ ಹೇಳೋದು. ನೋಡಿ ಅಷ್ಟೇ ಗೊತ್ತಾಯ್ತಲ್ಲ ಗೈಸ್. ಓಕೆ, ಅವ್ರನ್ನ ಬಿಟ್ಟಾಯ್ತು, ಇನ್ನು ನಾವು ಹೋಗೋಣ ಬನ್ನಿ. ಗೈಸ್, ವೆಜ್ಗಳ ನಡುವೆ ಅಲ್ಲ, ನಾನ್ ವೆಜ್ಗಳ ನಡುವೆ ಒಂದು ವೆಜ್ ಎಗ್ ಸೈಂಟಿಫಿಕಲಿ ಪ್ರೂವ್ಡ್. ಯಾರು ಹೇಳಿದ್ದು? ಸೊ ಐ ಆಮ್ ಎಗ್ ಫ್ರೈಡ್ ರೈಸ್ ತಿಂದು ಹೋಗೋಣ. ನೋಡಿ, ಚಿಕನ್ ಮಗು ಎಗ್. ಅವಾಗ ಚಿಕನ್ ಯಾವುದು? ನಾನ್ ವೆಜ್ ಹುಟ್ಟಿದ್ದು ಎಗ್. ಅದು ಕಾವು ಕೊಟ್ಟು ಮರಿ ಆದರೆ ಮಾತ್ರ ನಾನ್ ವೆಜ್, ಇಲ್ಲ ಅಂದರೆ ಅದು ವೆಜ್. ವೆಜ್ ನಾನ್ ವೆಜ್ ಕಮೆಂಟ್. ಸೋಂಕಾಳಿಲ್ಲ ಅಂದರೆ ಅಮ್ಮ ನನ್ನ ದಿನನೇ ಮುಗಿಯಲ್ಲ ಗೈಸ್. ಹೌದು. ಸೊ ಸೋಂಕಾಳು ತಿಂದು
ನಾವು ಹೊರಡೋಣ. ಲೆಟ್ಸ್ ಗೋ.